ಬಳ್ಳಾರಿಯಲ್ಲಿ ಜನವರಿ 1ನೇ ತಾರೀಕು ನಡೆದಂತ ಆ ಗಲಾಟೆಯ ಬೆನ್ನಿಗೆ ವಿವಿಧ ರೀತಿಯಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ಇದು ಬಳ್ಳಾರಿ ಜಿಲ್ಲೆಯ ಜಿದ್ದಾಜಿದ್ದಿನ ರಾಜಕಾರಣ ಮರುಕಳಿಸುವಂತ ಲಕ್ಷಣ ಅನ್ನೋದು ಕಾಣ್ತಾ ಇದೆ. ಬ್ಯಾನರ್ ಬಡಿದಾಟದ ಬೆನ್ನಿಗೆ ಬಿಜೆಪಿ ನಾಯಕರಿಗೆ ಹೊಸ ಅಸ್ತ್ರ ಸಿಕ್ಕಿದೆ. ಇವತ್ತು ಸಮಾವೇಶವನ್ನ ಮಾಡಿ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿರೋದು. ಸ್ವಲ್ಪ ಹೊತ್ತಲ್ಲಿ ಸಮಾವೇಶ ಶುರುವಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ ಕೇಸರಿ ನಾಯಕರು. ಬಳ್ಳಾರಿಯಲ್ಲಿ ಈ ಶಕ್ತಿ ಪ್ರದರ್ಶನದ ಹಿಂದೆ ರಾಜಕೀಯ ಲೆಕ್ಕಾಚಾರವೂ ಇದೆ. ಭರತ್ ರೆಡ್ಡಿ ಅರೆಸ್ಟ್ ಆಗಬೇಕು ಅನ್ನುವಂತ ಆಗ್ರಹವೂ ಕೂಡ ಇದೆ. ಬಳ್ಳಾರಿಯಲ್ಲಿ ಒಂದು ಕಾಲದಲ್ಲಿ ಬಿಜೆಪಿ ಮೆರೆದಿತ್ತು, ವೈಭವದಿಂದ ಮೆರೆದಿತ್ತು. ಅದನ್ನ ಮರುಸ್ಥಾಪಿಸುವಂತ ರಾಜಕೀಯ ಲೆಕ್ಕಾಚಾರ ಒಂದು ಕಡೆಯಾದರೆ, ತಮ್ಮ ಶಾಸಕರನ್ನ ಗುರಿಯಾಗಿರಿಸಿ ಕೊಲ್ಲುವಂತ ಪ್ರಯತ್ನಗಳಾಗಿದೆ. ಮನೆಯ ಮೇಲೆ ಅಟ್ಯಾಕ್ ಆಗಿದೆ, ಗುಂಡಿನ ದಾಳಿ ಮಾಡಲಾಗಿದೆ. ಸೊ ನಮ್ಮ ನಾಯಕನಿಗೆ ಬಲ ತುಂಬುವಂತ ಕೆಲಸ ಆಗಬೇಕು ಅಂತ ಬಿಜೆಪಿ ನಾಯಕರು ಬಯಸಿದ್ದಾರೆ. ಅದಕ್ಕಾಗಿ ಇವತ್ತಿನ ಸಮಾವೇಶ, ಪಾದಯಾತ್ರೆಯ ಬಗ್ಗೆ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಹಂಗೆ ಇದೆ. ಪಾದಯಾತ್ರೆ ನಡೆಯುತ್ತಾ ಅಥವಾ ಇವತ್ತೇ ಪಾದಯಾತ್ರೆಗೆ ಮುಹೂರ್ತ ನಿಗದಿಯಾಗತ್ತಾ? ಇದೆಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಸದ್ಯಕ್ಕೆ. ಆದರೆ ಸ್ವಲ್ಪ ಹೊತ್ತಲ್ಲಿ ಸಮಾವೇಶ ನಡೆಯುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕರಾದಂತಹ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿ ಬಿಜೆಪಿಯ ಪ್ರಮುಖ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಒಂದು ಹಂತದಲ್ಲಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಗಿದ್ದಂತ ಬಳ್ಳಾರಿಯ ಬಿಜೆಪಿ ನಾಯಕರು ಈ ಘಟನೆಯಾದ ನಂತರ ಒಂದಾಗಿದ್ದಾರೆ, ಅಥವಾ ಈ ಘಟನೆ ಅವರನ್ನ ಒಂದು ಮಾಡಿದೆ, ಒಂದುಗೂಡಿಸಿದೆ. ಇದೇ ಕಾರಣಕ್ಕಾಗಿ ಈಗ ಶಕ್ತಿ ಪ್ರದರ್ಶನದ ಮುಖಾಂತರ ಒಗ್ಗಟ್ಟನ್ನ ಇನ್ನಷ್ಟು ಬಲಪಡಿಸುವಂತ ಯೋಚನೆಯಲ್ಲಿ ಬಿಜೆಪಿ ಇರೋದು. ಎಫ್ಐಆರ್ ದಾಖಲಾದರೂ ಕೂಡ ಭರತ್ ರೆಡ್ಡಿ ಅರೆಸ್ಟ್ ಆಗಿಲ್ಲ, ಸತೀಶ್ ರೆಡ್ಡಿ ಅರೆಸ್ಟ್ ಆಗಿಲ್ಲ. ಆಡಳಿತ ಪಕ್ಷ ಅವರ ಬೆಂಬಲಕ್ಕೆ ನಿಂತಿದೆ, ಪೊಲೀಸ್ ಇಲಾಖೆ ಅವರ ಬೆಂಬಲಕ್ಕೆ ನಿಂತಿದೆ ಅಂತ ಬಿಜೆಪಿ ನಾಯಕರು ಆರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಜನವರಿ 1ರಂದು ಬಳ್ಳಾರಿಯಲ್ಲಿ ನಡೆದಂತಹ ಗಲಾಟೆ ಹಿನ್ನೆಲೆ ಇದೀಗ ಬಿಜೆಪಿಯಿಂದ ಬೃಹತ್ ಅಂತ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಳ್ಳಾರಿ ನಗರದ ಎಪಿಎಂಸಿಯಲ್ಲಿ ಈಗಾಗಲೇ ಒಂದು ವೇದಿಕೆಯನ್ನು ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ದೃಶ್ಯದಲ್ಲಿ ನೋಡ್ಬೋದು. ಸುಮಾರು 11 ಗಂಟೆ ಸುಮಾರಿಗೆ ಈಗಾಗಲೇ ಏನು ಬಿಜೆಪಿ ನಾಯಕರ ದಂಡೆ ಈ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ಬರ್ತಕ್ಕಂಥದ್ದು. ವಿಶೇಷವಾಗಿ ಏನಂತ ಹೇಳಿದ್ರೆ, ಕಳೆದ 1ರಂದು ನಡೆದಂಥ ಒಂದು ಗಲಾಟೆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದೆ. ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕರಂತಹ ಆರ್ ಅಶೋಕ್, ಮತ್ತೊಂದು ಕಡೆ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ CM ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ APMCಯಲ್ಲಿ ಬೃಹತ್ತೊಂದು ವೇದಿಕೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈ ಒಂದು ವೇದಿಕೆಯಲ್ಲಿ ಸುಮಾರು ಒಂದು 15ರಿಂದ 25 ಸಾವಿರದಷ್ಟು ಕೂಡ ಬಿಜೆಪಿ ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಈ ಹಿನ್ನೆಲೆ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಅಗತ್ಯವಂತ ಒಂದು ಬಂದೋಬಸ್ತನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನಾ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಒಂದು ವೇದಿಕೆಗೆ ಒಟ್ಟು 2 SP ಅಂದರೆ ಬಳ್ಳಾರಿ SP ಜೊತೆಗೆ ಕೊಪ್ಪಳ SP ಅವ್ರನ್ನ ಈ ಒಂದು ಬಂದೋಬಸ್ತ್ಗೆ ಉಸ್ತುವಾರಿ ಹಾಕಿರ್ತಕ್ಕಂಥದ್ದು. ಅವರ ಅಡಿಯಲ್ಲಿ ಒಟ್ಟು 4 ಜನ ಅಡಿಷನಲ್ SPಗಳು, 8 ಜನ DYSPಗಳು, 11 ಜನ ಇನ್ಸ್ಪೆಕ್ಟರ್ಸ್ ಜೊತೆಗೆ 33 ಜನ PSIಗಳು ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಹೋಮ್ಗಾರ್ಡ್ ಸಿಬ್ಬಂದಿಗಳು ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಬಂದೋಬಸ್ತಿಗೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಳ್ಳಾರಿ ನಗರದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಒಂದು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಜನವರಿ 1ರಂದು ನಡೆದಂಥ ಒಂದು ಗಲಾಟೆ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನಾ ಸಮಾವೇಶ ಇರ್ತಕ್ಕಂಥದ್ದು. ಈ ಒಂದು ಸಮಾವೇಶದಲ್ಲಿ ವಿಶೇಷವಾಗಿ ನಾನು ವಿಷಯದಲ್ಲಿ ತೋರಿಸ್ತೀನಿ. ವಿಶೇಷವಾಗಿ ಏನೋ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋ ಒಂದು ಘೋಷದಡಿ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿರ್ತಕ್ಕಂಥ, ಮತ್ತೊಂದು ಕಡೆ ಡ್ರಗ್ಸ್ ಮಾಫಿಯಾ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಪ್ರಕರಣಗಳು ಜೊತೆಗೆ ಈಗಿದ ವಿವಿಧ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. 11 ಗಂಟೆ ಅಷ್ಟೊತ್ತಿಗೆ ಈ ಒಂದು ಸಮಾವೇಶ ಆರಂಭ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿನೇ ಬಿಜೆಪಿ ನಾಯಕರು ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ಅವರೆಲ್ಲರೂ ಕೂಡ ವೇದಿಕೆ ಬರ್ತಾರೆ. ಈ ವೇದಿಕೆಯಲ್ಲಿ 3 ಗಂಟೆಗಳ ಕಾಲ ಒಂದು ಪ್ರತಿಭಟನಾ ಸಮಾವೇಶ ಇರತಕ್ಕಂಥದ್ದು. ಈ ಒಂದು ಸಮಾವೇಶದ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂಥದ್ದು. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ರಂಗದಲ್ಲೂ ವಿಫಲ ಆಗಿದೆ ಅನ್ನೋ ಒಂದು ಸಂದೇಶವನ್ನು ಈ ಒಂದು ಪ್ರತಿಭಟನಾ ಸಮಾವೇಶದ ಮೂಲಕ ಕೊಡ್ತಕ್ಕಂಥದ್ದು. ಬಳ್ಳಾರಿಯಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲ್ಕರೇಶನ್, ಸುವರ್ಣ ನ್ಯೂಸ್. 11 ಗಂಟೆಗೆ ಸಮಾವೇಶ ಶುರುವಾಗುತ್ತೆ. ವಿಜಯೇಂದ್ರ ಅವರು ಈಗಾಗಲೇ ಬಳ್ಳಾರಿ ಜಿಲ್ಲೆಯನ್ನು ತಲುಪಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.